ನಮಸ್ಕಾರ ಎಲ್ಲರಿಗೂ ಇವತ್ತಿನ ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಬೆಳಮುಚ್ಚೆ ಎದ್ದು ಚಿಕನ್ ತಪ್ಪ ಅಂದೇಳಿ ಹೇಳಿ ಚಿಕನ್ ತಪ್ಪಕೋತೆ ನನ್ನ ಗಾಡಿ ಸ್ಟಾರ್ಟ್ ಆತ್ಲೇ ಇತ್ತು. ಸೊ ಅದಕ್ಕೆ ಫ್ರೆಂಡನ್ನು ಕರೆದು ಕರ್ಕೊಬಂದು ನನ್ನ ಗಾಡಿನ ಇಲ್ಲಿ ಗ್ಯಾರೇಜಿಗೆ ತಗೊಬಂದೆ. ಸೊ ಅವ ತಗೊಬಂದದ್ದು ಟ್ಯಾಕ್ಸಿಗೆ ಅವನಿಗೆ ತಿಂಡಿ ಎಲ್ಲ ತಿನ್ನಿಸಿ, ಸೊ ಅದ್ರ ಜೊತೆಗೆ ನಾನು ಒಂದು ಮಜ್ಜಿಗೆ ಕುಡಿದೆ. ಸೊ ಮಜ್ಜಿಗೆ ಕುಡ್ದಾದ್ಮೇಲೆ ಗಾಡಿ ಎಲ್ಲ ಸರಿ ಆಯಿತು. ಅದಕ್ಕೆ ಮನೆಗೆ ಬಂದೆ. ಮನೆಗೆ ಬಂದಾದ್ಮೇಲೆ ಒಂದು ಪ್ರೋಟೀನ್ ಶೇಕ್ ಕುಡಿದೆ. ಪ್ರೋಟೀನ್ ಶೇಕ್ ಕುಡ್ದಾದ್ಮೇಲೆ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಆದಮೇಲೆ ಜಿಮ್ಮಿಗೆ ಹೋದೆ ಸೀದಾ. ಇವತ್ತಿದ್ದದ್ದು ನಮ್ಮದು ಬ್ಯಾಕ್ ಡೇ, ಅದಕ್ಕೆ ಬ್ಯಾಕ್ ವರ್ಕೌಟ್. ಫಸ್ಟ್ ಲ್ಯಾಟ್ ಪುಲ್ ಡೌನ್. ಸೊ ಇದಂತಂದರೆ ನನ್ನ ವೆಯ್ಟ್ ಅಷ್ಟೇ ಇತ್ತು ಆಲ್ಮೋಸ್ಟ್. ಸೊ ಫಸ್ಟ್ ವರ್ಕೌಟ್ ಯಾವತ್ತು ನಾನು ಮ್ಯಾಕ್ಸ್ ಪುಷ್ ಮಾಡ್ತೆ, ಸೊ ಅದಕ್ಕೋಸ್ಕರ ನಾನು ತೋರಿಸಿದ್ದು. ಸೆಕೆಂಡ್ ವರ್ಕೌಟ್ ಬಂದು ಪುಲ್ ಅಪ್, ಕೇಬಲ್ ರೋಯಿಂಗ್, ಆಮೇಲೆ ಆ್ಯಪ್ಸ್ ವರ್ಕೌಟ್, ಲೆಗ್ ರೈಸಸ್, ಆಮೇಲೆ ಕ್ರಂಚಸ್. ಸೊ ವರ್ಕೌಟ್ ಎಲ್ಲ ಮುಗಿಸಿ ಆಯಿತು. ಸೀದಾ ನಾಯಿನ ವಾಕಿಂಗ್ ಕರ್ಕೊಂಡು ಹೋದೆ ಮನೆಗೆ ಬಂದು. ಸೊ ಮನೆಗೆ ಬಂದಾದ್ಮೇಲೆ ಆಮ್ಲೆಟ್, ಅದ್ರ ಜೊತೆಗೆ ಒಂದು ಅರ್ಧ ಬಾಳೆಹಣ್ಣು, ಅದ್ರ ಜೊತೆಗೆ ಕ್ರಿಟಿನ್ ತಗೊಂಡೆ. ಇದೆಲ್ಲ ತಗೊಂತಿಪ್ಪತ್ತಿಗೆ ಅಮ್ಮ ಬುತ್ತಿ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದರು. ಬುತ್ತಿ ಎಲ್ಲ ತಗೊಂಡೋಗಿ ಸೀದಾ ಹೋದೆ ಆಫೀಸಿಗೆ ಹೋಗಿ 250 ಗ್ರಾಮ್ ರೈಸ್, ಅದ್ರ ಜೊತೆಗೆ ಚಿಕನ್ ಇಲ್ಲ ಗೈಸ್, ಎಂತಕ್ಕಂದ್ರೆ ಮಂತ್ ಎಂಡ್ ಬಂತು, ದುಡ್ಡಿಲ್ಲ. ಸೊ ಅದಕ್ಕೆ ಸೋಯಾಬೀನು, ಅದ್ರ ಜೊತೆಗೆ ಆಮೇಲೆ ಸ್ವಲ್ಪ ವೆಜಿಟೇಬಲ್ಸ್. ಸೊ ಇವತ್ತು ನಮ್ಮದು ಆಫೀಸಲ್ಲಿ ಒಬ್ಬರು ಬರ್ತಡೇ ಇದ್ದಿತ್ತು, ಗೋಕುಲ್ ಅಂತ. ಸೊ ವಿಶ್ ಯು ಹ್ಯಾಪಿ ಬರ್ತಡೇ ಬ್ರೋ ಒನ್ಸ್ ಅಗೈನ್. ಸೊ ಅದೇ ಗಮ್ಮತ್ತಾತಿತ್ತು ಈಗ ಆಫೀಸಲ್ಲಿ. ಸೊ ನಾವಂತೂ ಕೇಕ್ ತಿಂಬೋದಿಲ್ಲ, ಅದಕ್ಕೋಸ್ಕರ ನನ್ನ ಫ್ರೆಂಡ್ ಮ್ಯಾಂಗೋ ತಂದಿದ್ದ, ಅದನ್ನು ಅವನ ಜೊತೆಗೆ ಶೇರ್ ಮಾಡಿದೆ. ಸೊ ಮ್ಯಾಂಗೋ ಎಲ್ಲ ತಿಂದಾದ್ಮೇಲೆ ನಾ ತಂದದ್ದು ಮೀಲ್ ನೆನಪಾಯ್ತು, ಎಗ್. ಇದನ್ನು ಒಂದು ತಿಂದು ನಂದು ಇವತ್ತಿನ ಡೇನ ಎಂಡ್ ಮಾಡಿದೆ.